ಶಿವಲಿಂಗೇಗೌಡರು ಅಧ್ಯಕ್ಷರೇ, ಈ ಬಿಜೆಪಿಯರು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇದ್ದಾರೆ. ಇವರಿಗೆ ಏನು ಬೇಕಿಲ್ಲ, ಇವ್ರಿಗೆ ಮೈಲೇಜ್ ಬೇಕು, ಬರೀ ಭ್ರಷ್ಟಾಚಾರ ಅಂತಾರಲ್ಲ. ಇವ್ರ ಪಾಪದ ಕೊಡ ಇಲ್ಲೈತೆ, ಇವ್ರ ಪಾಪದ ಕೊಡ ನೋಡಿ. 220 ಕೋಟಿ 220 ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ, ಯಡಿಯೂರಪ್ಪ ಸರ್ಕಾರದಲ್ಲಿ 220 ಕೋಟಿ ತಿಂದರೆ 220 ಕೋಟಿ ಯಾವ್ಯಾವುದು ನೋಡಿ ಅಧ್ಯಕ್ಷರೇ. ಈಗ ನಾನು ಹೇಳ್ತಾ ಇದ್ದೀನಿ, ಇದು ಸುಳ್ಳಾದ್ರೆ ಇದು ಸುಳ್ಳು ಚರ್ಚೆ ಕೊಡ್ಲಿ. ಇದು ಸುಳ್ಳಾದ್ರೆ ನೀವು ಕೆಲ ಶಿಕ್ಷೆ ನಾವು ಗುರಿ ಹಾಕ್ತೀವಿ. ಇದರಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡ. ಬೋವಿ ನಿಗಮದಲ್ಲಿ 84 ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಬೋವಿ ನಿಗಮದಲ್ಲಿ. ಆಮೇಲೆ ಯಾವ್ಯಾವ ನಿಗಮಗಳಲ್ಲಿ ದೇವರಾಜ ಅರಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ 47 ಕೋಟಿ ನುಂಗಿ ಹಾಕಿದ್ದಾರೆ. 47 ಕೋಟಿ ನುಂಗಿ ಹಾಕಿದ್ದಾರೆ ಇವರು ಒಂದಲ್ಲ 220 ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ದಲಿತರ ದುಡ್ಡಿಗೆ ಮೋಸ ಮಾಡಿ ನೇಮ 60 ಕೊಟ್ಟಿದ್ದೇನೆ, ಕೊಡಿ ಇದ್ರ ಬಗ್ಗೆ ಎಲ್ಲ ಮಾಹಿತಿ ತಂದಿದ್ದೇನೆ. ಇವ್ರು ಹೇಳ್ತಾವ್ರಲ್ಲ, ನಾವೇನು ವಾಲ್ಮೀಕಿ ನಿಗಮದ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ. ಯಾರು ಅನುಭವಿಸಿದಾರೋ, ಯಾರು ಅದಕ್ಕೆ ಕಾರಣಕರ್ತರಾಗಿದ್ದಾರೋ, ಯಾರು ಅವರು ಅದನ್ನು ಅನುಭವಿಸ್ತಾರೆ. ಆದ್ರೆ ಈ ರೀತಿ ಬಂಡಾಯದಲ್ಲಿ ಇವತ್ತು ಎಲ್ಲ ಕಡೆ ಮಳೆ ಅತಿಯಾಗಿ ಗುಡ್ಡ ಕುಸಿದಾಗಿ ಸಾವು ಸಂಭವಿಸ್ತಾ ಇದ್ದಾವೆ. ಅಂತದನ್ನ ಚರ್ಚೆ ಮಾಡೋದ್ ಬಿಟ್ಟು ಕ್ಷುಲ್ಲಕ ರಾಜಕಾರಣ ಇವ್ರ ಅಭಿವೃದ್ಧಿ ಬಂದಿದಾರ. ನಾಚಿಕೆ ಆಗ್ಬೇಕು, ಇವ್ರಿಗೆ ನಾಚಿಕೆ ಆಗ್ಬೇಕು. ನಾಚಿಕೆ ಆದ್ರೆ ಈ ಬಿಜೆಪಿ ಮಾಡೋದಿಲ್ಲ. ಇದೇನು ದೇಶ ಗೊತ್ತಿದೆ. ಈ ಎಲ್ಲ ಇವರಿಗೆ ತಾಕತ್ತಿದ್ರೆ ಬರ್ಲಿ ಚರ್ಚೆಗೆ ವಿಸ್ತೃತವಾಗಿ ಚರ್ಚೆ ಮಾಡೋಣ. ಚರ್ಚೆ ಮಾಡಿ ಇವ್ರು ಯಾರು ತಪ್ಪು. ಹೌದು, ವಾಲ್ಮೀಕಿ ನಿಗಮದಲ್ಲಿ ಅತಾಚುರ್ಯ ನಡೆದೋಗಿದೆ, ನಾವಿಲ್ಲ ಅಂತ. ಅತಿವೃಷ್ಟಿ ಬಗ್ಗೆ ಮಾತಾಡುವ, ಮಳೆಗಾಲ ಮತ್ತು ಅತಿವೃಷ್ಟಿ ಬಗ್ಗೆ ಮಾತಾಡಿ. ಯಾರು ತಪ್ಪು ಮಾಡಿದಾರೋ ಅವರಾದ್ರೂ ಶಿಕ್ಷೆ ಅನುಭವಿಸ್ಲಿ. ಆದ್ರೆ ನೀವು ಇದರಲ್ಲಿ ಏನೋ ಮುಗಿಸಬಹುದು. ಕಾಂಗ್ರೆಸ್ ಏನೋ ರಾಜಕಾರಣ ಮಾಡ್ತಾ ಇದ್ರಲ್ಲ, ನಿಮಗೆ ಘನತೆ ಬರುತ್ತಾ? ನಿಮಗೆ ಗೌರವ ಬರುತ್ತಾ? ನಿಮಗೆ ಮಾನ ಇದೆಯಾ? ಯಾಕ್ರೆ ಮಾಡ್ತೀರಿ? ಒಳ್ಳೆ ರಾಜಕಾರಣ ಮಾಡಿ ಚರ್ಚೆ ಬನ್ರಿ. ಎಲ್ಲ 7 ಗಂಟೆ ಚರ್ಚೆ ಮಾಡಿದ್ರಿ, 7 ಗಂಟೆ ಚರ್ಚೆ ಮಾಡಿದ್ದಾರೆ. ನಾವೇನಾದ್ರು ನಿಮ್ ಇದು ಮಾಡಿದ್ವಾ? ಕೊಡಿ, ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡ್ಲಿ. ಅದಾದ್ಮೇಲೆ ತಪ್ಪಾಗಿದ್ರೆ ಮುಖ್ಯಮಂತ್ರಿಗಳು ಉತ್ತರ ಕೊಡೋದು ಸರಿ ಇಲ್ಲ ಅಂದ್ರೆ, ನಿಮ್ಗೆ ಆತ್ಮಸ್ಥೈರ್ಯ ಇದ್ರೆ, ಅವ್ರು ಮಾಡಿರೋ ತಪ್ಪಿದೆ ಅಂದ್ರೆ ನಿಮ್ಗೆ ಕೊಟ್ರಿ, ಆಮೇಲೆ ಚರ್ಚೆ ಮಾಡ್ರಿ. ಚರ್ಚೆ ಮಾಡಿ ಅದು ಬಿಟ್ಟು ಇವತ್ತು ಅಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಇವರೆಲ್ಲ ನಮ್ಮ ಮಂಗಳೂರಿನವರು, ಶಿರ್ಸಿಯವರು, ಆ ಕಡೆ ಎಲ್ಲ MLAಗಳು ಎಲ್ಲ ಕಿರ್ಚ್ಕತ್ತಿರಲ್ಲಪ್ಪ. ಅಲ್ಲೇನೇನಾಯ್ತು ನೋಡಿದಿರಾ? ಅಲ್ಲೇನೇನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಬಾರ್ದ? ಅಲ್ಲಿ ಚರ್ಚೆ ಮಾಡಿ ಅದ್ರ ಬಗ್ಗೆ ಸರ್ಕಾರ ಉತ್ತರ ಪಡಿಬಾರ್ದ? ನೀವು ಅದು ಬಿಟ್ಟು ನೀವೇನು ಹರಿಸಿದ್ರು ಮೊಮ್ಮಕ್ಕಳು ನಂಗೆ 204 ಕೋಟಿ ಇದು 204 ಕೋಟಿ ಹೊಡೆದಿದ್ದೀರಿ ನೀವು. ಈಗ ಅತಿವೃಷ್ಟಿ ಬಗ್ಗೆ ಬೇರೆ ಚರ್ಚೆ ಮಾಡ್ಲಿಕ್ಕಿದೆ, ಬರುತ್ತೆ ಮುಂದಿನ ದಿವಸ ಇದೆ. ನಾಡ್ದು ಕೊಡ್ತೇನೆ, ಸೋಮವಾರ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಕೊಡಿ. ಸೋಮವಾರ ಕೊಡ್ತೇನೆ, ಸೋಮವಾರ ಕೊಡ ಶಿವಲಿಂಗೇಗೌಡ್ರೆ. ನಿಮ್ಮನ್ನ ಸುಲಭ ಬಿಡೋದಿಲ್ಲ. ಚರ್ಚೆ ಆಗ್ಲಿ. ನೇಮ 60 ತಂದಿದ್ದೀವಿ, ನೀವು ಚರ್ಚೆ ಕೊಡಿ. ನೀವು ಪಾರ್ಲಿಮೆಂಟ್ ಅಲ್ಲಿ 140 ಜನ ವಿರೋಧಿ ಪಕ್ಷದವನು ಹೊರಗಿಟ್ಟು ಸಭೆ ನಡೆಸಿಲ್ಲ. ನೀವು ಕಾನೂನು ಪ್ರಕಾರ ಇವನ್ನ ಎಲ್ಲರೂ ಹೊರಗೆ ಕಳಿಸಿ ನಾವು ಚರ್ಚೆ ಮಾಡ್ತೀವಿ. ಈ ರಾಜ್ಯದ ಬಗ್ಗೆ ನಮಗೆ ಘನವತ್ತ ನಿಜವಾಗ್ಲೂ ಗೌರವ ಇದೆ, ನಮಗೆ ಆತ್ಮಸಾಕ್ಷಿ ಇದೆ. ಸಿದ್ದರಾಮಣ್ಣ ತಪ್ಪು ಮಾಡಿದಾರ. ಯಾಕ್ರಿ ಸಿದ್ದರಾಮಣ್ಣ ತಪ್ಪು ಮಾಡ್ತಾರೆ? ಹಂಗಾರೆ ಯಡಿಯೂರಪ್ಪನವ್ರ ಕಾಲದಲ್ಲಿ ಆಗಿರೋದು 104 ಕೋಟಿ ಕೊಡಿಸಿ. ಯಡಿಯೂರಪ್ಪನವ್ರನ್ನ ಈಗ ಕಳಿಸಿ, ಎಲ್ಲಿ ಕಳಿಸ್ತೀರಾ? ಕೊಡಿಸಿ. ಯಾರು ಬೊಮ್ಮಾಯಿ ಅವ್ರ ಕಾಲದಲ್ಲಿ ಆಗಿರ್ತಕ್ಕಂಥ 100 ಕೋಟಿ ಎಲ್ಲ
ಚರ್ಚ್ಗೆ ಬಂದ್ರೆ ತಾಕತ್ತಿದ್ರೆ ಬಲ್ರಿ ಚರ್ಚ್ಗೆ. ನಿಮ್ಗೆ ಆತ್ಮಗೌರವ ಇದ್ರೆ ಬಲ್ರಿ, ನಿಮ್ಗೆ ಆತ್ಮಸಾಕ್ಷಿ ಇದ್ರೆ ಬಲ್ರಿ, ನಿಮಗೆ ತಾಕತ್ತು ಆತ್ಮಸಾಕ್ಷಿ ಇದ್ರೆ ಬನ್ನಿ ನೀವು ಚರ್ಚೆ ಮಾಡೋಣ. ಅದು ಬಿಟ್ಟು ಇಲ್ಲಿ ಎಂತದೋ ಇದ್ರ ವೇಷ ಮಾಡ್ತಾ ಇದ್ರ ನೀವು. ಏನು ನೈತಿಕತೆ ಇದೆ ನಿಮ್ಗೆ? ಗೌರವ ಇದೆ ನಿಮ್ಗೆ? ಆತ್ಮಗೌರವ ಇದೆ ನಿಮ್ಗೆ? ಆತ್ಮಗೌರವ ಇದ್ದರೆ ಇಂಥ ಕೆಲಸ ಮಾಡಲ್ಲ. ಸಾಧನ ಕರೆಯದೆ 6 ತಿಂಗಳಿಗೆ ಒಂದ್ಸರಿ ಇಲ್ಲಿ ಚಲಂತ ಸಮಸ್ಯೆಗಳನ್ನ ನಾವು ಚರ್ಚೆ ಮಾಡಬೇಕು. ಅದನ್ನ ಬಿಟ್ಟು ಉತ್ತರ ಕೇಳೋ ಸಮಸ್ಯೆ ಚರ್ಚೆ ಮಾಡಿ ಬಂಡಾಟ ಆಡ್ತಾ ಇದ್ರ. ಉತ್ತರ ಹೇಳ್ಬಿಟ್ರೆ ಮುಖ್ಯಮಂತ್ರಿಗಳು ಉತ್ತರ ಹೇಳಿದ್ರೆ ನಿಮ್ಗೇನು, ನಿಮ್ ಚರ್ಚೆಗೇನು ಇಲ್ಲ. ನಾವೇನು ನಿಗಮದಲ್ಲಿ ಆಗಿರೋ ಅನ್ಯಾಯನ ಸಮರ್ಥನೆ ಮಾಡ್ಕೊಳ್ಳಲ್ಲ ಈ ರಾಜ್ಯದ ಜನತೆ ಮುಂದೆ. ಯಾರು ತಪ್ಪು ಮಾಡಿದ್ರೆ ಅವನು ಅನುಭವಿಸ್ಲಿ, ಯಾವನು ಅನುಭವಿಸ್ತಾನೆ. ನೀವ್ಯಾಕ್ರಿ ಪಂಡ ನ್ಯಾಯ ಮಾಡ್ತಾ ಇದ್ರಿ? ಹೆಂಗ್ರಿ ಮುಖ್ಯಮಂತ್ರಿಗಳು ಅದಕ್ಕೆ ಸಾಕ್ಷಿ ಆಗ್ತಾರೆ? ಏನ್ ಮುಖ್ಯಮಂತ್ರಿಗಳು ದಿವಸ ಹೋಗಿ ಅಕೌಂಟ್ ನೋಡ್ತಾ ಕೂತ್ಕೋತಾರ? ದಿವಸ ಹೋಗಿ ಅಕೌಂಟ್ ನೋಡ್ತಾರ್ರಿ? ಎಲ್ಲ ನಿಗಮದ ಅಕೌಂಟ್ ನೋಡಕ್ಕಾಗುತ್ತಾ? ಮುಖ್ಯಮಂತ್ರಿ ಮಾಡಿದರೆ ಅನುಭವಿಸ್ತಾರೆ, ಮಾಡಿದರೆ ಅನುಭವಿಸ್ತಾರೆ. ಯಾವುದೂ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಇದ್ರೆ ಹೋಗಿ ಸ್ಥಳ ಕೂತ್ಕೊಳ್ಳಿ, ಚರ್ಚೆ ಮಾಡಿ, ಬನ್ನಿ ಚರ್ಚೆಗೆ. ಅದು ಬಿಟ್ಟು ಆತ್ಮಸಾಕ್ಷಿಯಾಗಿ ಮಾಡ್ತಾ ಇದ್ದೀರ ನೀವು. ಓಕೆ ಶಿವಲಿಂಗ ಅವರೇ, ಕೆಪಿಟಿಟಿ ಆಕ್ಟ್ ಉಲ್ಲಂಘನೆ ಮಾಡಿ 47 ವೀರಯ್ಯ, ನಿಮ್ಮ ಬಿಜೆಪಿ ವೀರಯ್ಯ ನಾರಾಯಣಸ್ವಾಮಿ ಅವರೇ ಬಂದಿತ್ನ ಇಲ್ವೇನ್ರಿ? ದುಡ್ಡು ಹೊಡೆದೇ ಬಂದಿತ್ನಾಗಿ ಒಳಗಿರೋದು. ನೀವೇನ್ ರಿಚ್ ಅಂದ್ರ? ಆಯ್ತು ಶಿವಲಿಂಗ ಅವರು. ತರೀಕೆರೆ ಶ್ರೀನಿವಾಸ್ ನೀವು ಯಾಕ್ರಿ ಇರೋದು ಜೈಲಲ್ಲಿ? ತರೀಕೆರೆ ಶ್ರೀನಿವಾಸ್ ದುಡ್ಡು ಹೊಡೆದೆ ನಿಮ್ ಬಿಜೆಪಿ ಇರೋದು. ಧನ್ಯವಾದಗಳು. ಗೋವಿ ನಿಗಮ ಚರ್ಚೆ ಬತ್ತಲ ಗುಳಿಯಟ್ಟಿ ಶೇಖರ್ ಶಿವಲಿಂಗ ಅವರೇ, ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ. ಸೋಮವಾರ ಅವಕಾಶ ಕೊಡ್ತೇನೆ ಚರ್ಚೆಗೆ. ಈಗ ಈ ಮಳೆಗಾಲದ ಬಗ್ಗೆ ಅವ್ರು ಮಾತಾಡ್ಲಿ. ಈಗ ಮಳೆಗಾಲ ಬಗ್ಗೆ ಮಾತಾಡಿ ಶಿವಲಿಂಗ ಅವರು. ಶ್ರೀನಿವಾಸ್ ಮಾತಾಡ್ತಾರೆ. ನೀವು ಸೋಮವಾರ ಚರ್ಚೆ ಮಾಡಿ ಶಿವಲಿಂಗ ಅವರು, ಸೋಮವಾರ ಚರ್ಚೆ ಮಾಡಿ, ಸೋಮವಾರ ಚರ್ಚೆಗೆ ಅವಕಾಶ ಮಾಡಿಕೊಡಿ. ಚರ್ಚೆ ಕೊಡಲ್ಲ ನೀವು. ನಿಮಗೆ ಶ್ರೀನಿವಾಸ್ ಮಾತಾಡಲಿ. ತರೀಕೆರೆ ಶ್ರೀನಿವಾಸ್ ರಾಜೀನಾಮೆ. ಶ್ರೀನಿವಾಸ್ ಬಣ್ಣ ಹಾಕಲ್ರಿ, ಬಣ್ಣನಾರ ಹಾಕಿ ಕುಣಿರಿ. ನಾಟಕ ಪ್ರದೀಪ್ ಕೂತ್ಕೊಳ್ಳಿ. ನೀವು ನೆಕ್ಸ್ಟ್ ಮಾತಾಡಿ. ಈಗ ಶ್ರೀನಿವಾಸ್ ಮಾತಾಡ್ತಾರೆ. ಕೂತ್ಕೊಳ್ಳಿ. ಎಲ್ಲ ನಾಟಕ ಬಣ್ಣ ಹಾಕೊಂಡು ಆಡಿದ್ರೆ ಆಯ್ತು. ಶ್ರೀನಿವಾಸ್ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನೀವು ಅವಕಾಶ ಕೊಟ್ಟೋದಕ್ಕೆ ಧನ್ಯವಾದಗಳು. ಮಲೆನಾಡಿನಲ್ಲಿ ಈಗಾಗಲೇ ಅತಿ ಹೆಚ್ಚಿನ ಮಳೆ, ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದು ನಿಮ್ಗೆಲ್ಲ ಗೊತ್ತೇ ಇದೆ. ಇಡೀ ರಾಜ್ಯಕ್ಕೆ ಮಲೆನಾಡಿಂದ ಉಡಿ ಕೊಡ್ತಿರ್ತಕ್ಕಂಥ ನಿಮ್ಗೆಲ್ಲ ಗೊತ್ತೇ ಇದೆ. ಮಾನ್ಯ ಅಧ್ಯಕ್ಷರೇ, ಗಾಳಿ ಮತ್ತು ಮಳೆಯಿಂದ ಏನ್ ಲೈಟಿಂಗ್ ಲೈಟ್ರಿಗೆ ತೊಂದರೆ ಆಗಿದೆ, ರೈತರಿಗೆ ತೊಂದರೆ ಆಗಿದೆ. ಶಿವಲಿಂಗ ಅವರು ಕೂತ್ಕೊಳ್ಳಿ. ಸೋಮವಾರ ಮಾತಾಡಿ ನೀವು.